ಲೋಕಾಯುಕ್ತ ಎಸ್ಐಟಿ ಅವಧಿ ವಿಸ್ತರಣೆಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿದೆ. ಅಕ್ರಮ ಗಣಿಗಾರಿಕೆ ತನಿಖೆಗೆ ರಚನೆಯಾಗಿರುವಂತಹ ಲೋಕ ಎಸ್ಐಟಿ ತಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅವಧಿಯ ವಿಸ್ತರಣೆ ಮಾಡಬೇಕು ಅಂತೇಳಿ ಅನುಮೋದನೆ ಆಗಿದೆ. ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಗ್ರೀನ್ ಸಿಗ್ನಲ್ ಸಿಗೋ ಸಾಧ್ಯತೆಯೂ ಇದೆ. ಜುಲೈ 1ನೇ ತಾರೀಕಿನಿಂದ ಅನ್ವಯ ಆಗುವಂತೆ 1 ವರ್ಷ ಅವಧಿ ವಿಸ್ತರಣೆ ಆಗಬೇಕು ಅಂತ ಎಸ್ಐಟಿಗೆ ಹೆಚ್ಚಿನ ಬಲ ಸಿಗುವಂತೆ ಬಲ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ರು ಕಾನೂನು ಹಾಗೂ ಸಂಸದೀಯ ಸಚಿವ ಆಗಿರುವಂತಹ ಎಚ್.ಕೆ. ಪಾಟೀಲ್ ಅವರು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆಯೇ ಕ್ಯಾಬಿನೆಟ್ನಲ್ಲೂ ಚರ್ಚೆ ಆಗಿದೆ. ಎಚ್.ಕೆ. ಪಾಟೀಲ್ ಅವರು ಬರೆದಂತಹ ಪತ್ರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಎಸ್ಐಟಿ ಅವಧಿಯ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅಂತ. ಸಚಿವ ಸಂಪುಟದಲ್ಲಿ ಈಗಾಗಲೇ ಈ ವಿಚಾರ ಚರ್ಚೆ ಆಗಿದೆ. ಲೋಕಾಯುಕ್ತ ಎಸ್ಐಟಿ ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ರು ಕಾನೂನು ಸಚಿವ ಆಗಿರುವಂತಹ ಎಚ್.ಕೆ. ಪಾಟೀಲ್ ಅವರು. ಜುಲೈ 1ರಿಂದ ಅನ್ವಯ ಆಗುವಂತೆ 1 ವರ್ಷ ಅವಧಿಯನ್ನ ವಿಸ್ತರಣೆ ಮಾಡಿ ಅಂತ. ಈ ಲೋಕಾಯುಕ್ತ ಎಸ್ಐಟಿಯ ಬಲಪಡಿಸಬೇಕು ಅಥವಾ ಅದರ ಬಲವನ್ನ ಮತ್ತಷ್ಟು ಹೆಚ್ಚಿಸಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ಪತ್ರ ಬರೆದಿದ್ರು. ಕ್ಯಾಬಿನೆಟ್ನಲ್ಲಿ ಈಗಾಗಲೇ ಇದಕ್ಕೆ ಚರ್ಚೆ ಕೂಡ ಆಗಿದೆ. ಅನುಮೋದನೆ ಸಿಗುವಂತ ಸಾಧ್ಯತೆ ಕೂಡ ಇದೆ. ನೋಡಿ, ಅಕ್ರಮ ಗಣಿಗಾರಿಕೆಯ ತನಿಖೆಗೆ ಸಂಬಂಧಪಟ್ಟಂತೆ ಈ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಬಟ್ ಇದರ ಅವಧಿ ಇನ್ನೂ ಕೂಡ ವಿಸ್ತರಣೆ ಆಗಬೇಕು ಅಂತ ಈಗಾಗಲೇ ಅನೇಕ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಎಚ್.ಕೆ. ಪಾಟೀಲ್ ಅವರು ಪತ್ರವನ್ನ ಬರೆದಿದ್ರು. ಅದನ್ನು ಕೂಡ ನೀವು ಗಮನಿಸಿದ್ದೀರಾ. ಎಲ್ಲೆಲ್ಲಿ ಏನೇನು ಅಕ್ರಮ ಆಗಿದೆ ಅದೆಲ್ಲವೂ ಕೂಡ ಸರಿಪಡಿಸೋದಕ್ಕೆ ಅಂತ ಮತ್ತಷ್ಟು ತನಿಖೆ ಹೆಚ್ಚಾಗಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ಈಗ ಈ ಎಸ್ಐಟಿ ಲೋಕ ಎಸ್ಐಟಿ ಏನಿದೆ ಅದನ್ನ ಮತ್ತು ವಿಸ್ತರಣೆ ಮಾಡಬೇಕು ಅಂತ. ಅಂದರೆ 1 ವರ್ಷದ ಅವಧಿಗೆ ವಿಸ್ತರಣೆ ಮಾಡಿದರೆ ಮತ್ತಷ್ಟು ಪ್ರಕರಣಗಳನ್ನು ಕ್ಲಿಯರ್ ಮಾಡಬಹುದು ಅನ್ನುವಂಥ ಕಾರಣಕ್ಕೆ ಈಗೇನು ತನಿಖೆ ನಡೀತಾ ಇದೆ ಅದೆಲ್ಲವೂ ಕೂಡ ಕಂಟಿನ್ಯೂಟಿ ಮಿಸ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಜುಲೈ 1ರಿಂದ ಅನ್ವಯ ಆಗೋ ರೀತಿಯಾಗಿ 1 ವರ್ಷ ಅವಧಿಗೆ ಅಂತ ವಿಸ್ತರಣೆ ಮಾಡಿ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದ ವಿಚಾರವಾಗಿ ಈಗಾಗಲೇ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗಿದೆ. ಈ ರೀತಿ ಪತ್ರ ಬರೆದಿದ್ದಾರೆ, ಏನು ಮಾಡೋದು ಏನು ಅಂತ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಪರವಾಗಿ ಹೇಳಿದ್ದಾರೆ, ಏನು ಕತೆ ಅದೆಲ್ಲದನ್ನ ನೋಡಬೇಕಾಗುತ್ತೆ. ಅನುಮೋದನೆ ಸಿಗುವಂಥ ಸಾಧ್ಯತೆ ಇದೆ. ಸಿಕ್ಕಿದ್ದೇ ಆದಲ್ಲಿ ಮತ್ತಷ್ಟು ಈ ಅಕ್ರಮ ಗಣಿಗಾರಿಕೆಯ ತನಿಖೆ ವೇಗವನ್ನು ಪಡ್ಕೊಳ್ಳುತ್ತೆ. ಎಲ್ಲ ಪ್ರಕರಣಗಳು ಕೂಡ ಕ್ಲಿಯರ್ ಆಗುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ಇದಕ್ಕೆ ಒಂದು 8 ಪುಟಗಳ ಪತ್ರವನ್ನು ಕೂಡ ಸಿದ್ದರಾಮಯ್ಯನವರಿಗೆ ಎಚ್.ಕೆ. ಪಾಟೀಲ್ ಅವರು ಬರೆದಿದ್ರು. ಎಲ್ಲೆಲ್ಲಿ ಎಷ್ಟೆಷ್ಟು ಗಣಿಗಾರಿಕೆ ಅಕ್ರಮವಾಗಿ ನಡೆದಿದೆ, ಎಲ್ಲೆಲ್ಲಿ ಏನೇನು ಸರಿ ಆಗಬೇಕು, ಯಾರ್ಯಾರ ವಿರುದ್ಧ ಕ್ರಮ ಆಗಬೇಕು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸವಿಸ್ತವಾರ ಆದಂಥ ಒಂದು ಪತ್ರವನ್ನು ಕೂಡ ಎಚ್.ಕೆ. ಪಾಟೀಲ್ ಅವರು ಬರೆದಿದ್ರು.